ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಗವಾನ್ ಶ್ರೀಕೃಷ್ಣನು ಪಾಂಡವರನ್ನು ಭೇಟಿ ಮಾಡಲು ಹಸ್ತಿನಾಪುರಕ್ಕೆ ಹೋದನು. ಪಾಂಡವರನ್ನು ಕಂಡ ನಂತರ ಪಾಂಡವರ ತಾಯಿಯಾದ ಕುಂತಿಯನ್ನು ಕಾಣಲು ಶ್ರೀಕೃಷ್ಣನು ತಾನೇ ಹೋದನು. ಶ್ರೀಕೃಷ್ಣನು ಕುಂತಿದೇವಿಗೆ ಗೌರವವನ್ನು ತೋರಿಸಿ ಅವಳ ಪಾದಗಳನ್ನು ಮುಟ್ಟಿದನು. ಕುಂತಿಯ ಕಣ್ಣುಗಳು ಹನಿಗೂಡಿದವು. ಅವಳು ಬಹಳ ಪ್ರೀತಿಯಿಂದ ಭಾವಪೂರ್ಣಳಾಗಿ ಶ್ರೀಕೃಷ್ಣನನ್ನು ಆಲಂಗಿಸಿದಳು. ಅನಂತರ ಅವಳು ತನ್ನ ತಂದೆಯ ಕಡೆಯ ಬಂಧುಗಳನ್ನು, ಅವರ ಯೋಗಕ್ಷೇಮವನ್ನು ಕುರಿತು, ತನ್ನ ಸೋದರ ವಸುದೇವ, ಅವನ ಹೆಂಡತಿ ಮತ್ತು ಸಂಸಾರದ ಇತರರನ್ನು ಕುರಿತು ವಿಚಾರಿಸಿದಳು. ಹಾಗೆಯೇ ಕೃಷ್ಣನು ಪಾಂಡವರ ಸಂಸಾರಗಳ ಯೋಗಕ್ಷೇಮವನ್ನು ಕುರಿತು ಪ್ರಶ್ನಿಸಿದನು. ಕುಂತಿಯು ಕೃಷ್ಣನ ನಂಟಳಾದರೂ ಅವನನ್ನು ನೋಡುತ್ತಲೇ ಅವಳಿಗೆ ಅವನು ದೇವೋತ್ತಮ ಪರಮಪುರುಷನೆಂದು ಅರಿವಾಯಿತು. ತನ್ನ ಬದುಕಿನ ಹಿಂದಿನ ಆಘಾತಗಳಲ್ಲಿ ಕೃಷ್ಣನ ಕೃಪೆಯಿಂದ ಪಾಂಡವರು ತಾನು ಹೇಗೆ ಉಳಿದುಕೊಂಡೆವು ಎಂದು ಅವಳು ಸ್ಮರಿಸಿದಳು. ಕೃಷ್ಣನ ಕೃಪೆ ಇಲ್ಲದೆ ಇದ್ದಿದ್ದರೆ ತಮ್ಮನ್ನು ಧೃತರಾಷ್ಟ್ರನು ಅವನ ಮಕ್ಕಳು ಹಂಚಿಕೆ ಹೂಡಿದ್ದ ಅಗ್ನಿ ಅನಾಹುತದಿಂದ ತಮ್ಮನ್ನು ಕಾಪಾಡಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಇದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಗದ್ಗದ ಕಂಠದಿಂದ ಅವಳು ತನ್ನ ಹಿಂದಿನ ಬಾಳಿನ ಚರಿತ್ರೆಯನ್ನು ಶ್ರೀಕೃಷ್ಣನಿಗೆ ಹೇಳತೊಡಗಿದಳು. ಶ್ರೀಮತಿ ಕುಂತಿಯು ಈ ರೀತಿ ನುಡಿದಳು: ಪ್ರಿಯ ಕೃಷ್ಣ, ನನ್ನ ಸೋದರ ಅಕ್ರೂರನನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ವಿಚಾರಿಸಲು ನೀನು ಕಳುಹಿಸಿದ್ದು ನಮಗೆ ನೆನಪಿದೆ. ಎಂದರೆ ನೀನಾಗಿಯೇ ನಮ್ಮನ್ನು ಸ್ಮರಿಸಿಕೊಳ್ಳುತ್ತೀ ಎಂದು ಅರ್ಥವಾಯಿತು. ನೀನು ಅಕ್ರೂರನನ್ನು ಕಳುಹಿಸಿದಾಗ ನಮಗೆ ವಿಪತ್ತು ಒದಗುವ ಸಾಧ್ಯತೆಯೇ ಇಲ್ಲ ಎಂದು ನನಗೆ ತಿಳಿಯಿತು. ನಮ್ಮ ಒಳ್ಳೆಯ ಅದೃಷ್ಟವೆಲ್ಲ ಪ್ರಾರಂಭವಾದದ್ದು ನೀನು ಅಕ್ರೂರನನ್ನು ನಮ್ಮಲ್ಲಿಗೆ ಕಳುಹಿಸಿದ ದಿನ. ಅಂದಿನಿಂದ ನನಗೆ ನಾವು ರಕ್ಷಣೆ ಇಲ್ಲದವರಲ್ಲ ಎಂದು ಮನದಟ್ಟಾಯಿತು. ನಮ್ಮ ನಂಟರಾದ ಕುರುವಂಶದವರಿಂದ ನಮಗೆ ಹಲವಾರು ಬಗೆಯ ವಿಪತ್ತುಗಳು ಬರಬಹುದು. ಆದರೆ ನೀನು ನಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀಯೆ, ಯಾವಾಗಲೂ ನಮ್ಮನ್ನು ಕ್ಷೇಮವಾಗಿ ಇಟ್ಟಿರುತ್ತೀಯೆ. ಈ ವಿಷಯದಲ್ಲಿ ನನಗೆ ವಿಶ್ವಾಸವಿದೆ. ನಿನ್ನನ್ನೇ ಧ್ಯಾನಿಸುವ ಭಕ್ತರನ್ನು ಯಾವ ಬಗೆಯ ಐಹಿಕ ವಿಪತ್ತುಗಳು ಮುಟ್ಟಲಾರವು. ಇನ್ನು ನೀನೇ ನೆನಪಿನಲ್ಲಿ ಇಟ್ಟುಕೊಳ್ಳುವ ನಮ್ಮ ವಿಷಯವೇನು? ಪ್ರೀತಿಯ ಕೃಷ್ಣ, ನಮಗೆ ದುರದೃಷ್ಟದ ಮಾತೇ ಇಲ್ಲ. ನಿನ್ನ ಕೃಪೆಯಿಂದ ನಮಗೆ ಯಾವಾಗಲೂ ಶುಭವೇ. ಆದರೆ ನೀನು ನಮಗೆ ವಿಶೇಷ ಉಪಕಾರವನ್ನು ಮಾಡಿರುವುದರಿಂದ ನೀನು ಕೆಲವರ ವಿಷಯದಲ್ಲಿ ಪಕ್ಷಪಾತಿ, ಇತರರಿಗೆ ಗಮನ ಕೊಡುವುದಿಲ್ಲ ಎಂದು ಜನರು ಭಾವಿಸಬಾರದು. ನೀನು ಅಂತಹ ತಾರತಮ್ಯವನ್ನು ಮಾಡುವುದಿಲ್ಲ. ನಿನಗೆ ಅಚ್ಚುಮೆಚ್ಚಿನವರು ಎಂದಿಲ್ಲ, ಶತ್ರುಗಳೂ ಇಲ್ಲ. ದೇವೋತ್ತಮ ಪರಮಪುರುಷನಾಗಿ ನೀನು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೀಯ. ಪ್ರತಿಯೊಬ್ಬರೂ ನಿನ್ನ ವಿಶೇಷ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ನೀನು ಎಲ್ಲರನ್ನೂ ಒಂದೇ ಸಮನಾಗಿ ಕಾಣುತ್ತೀಯ. ಆದರೂ ಸದಾ ನಿನ್ನನ್ನೇ ಕುರಿತು ಯೋಚನೆ ಮಾಡುವವರ ವಿಷಯದಲ್ಲಿ ನಿನಗೆ ವಿಶೇಷ ಬಲವಿದೆ. ಭಕ್ತರಿಗೆ ನಿನ್ನೊಡನೆ ಪ್ರೀತಿಯ ಬಾಂಧವ್ಯ. ಆದ್ದರಿಂದ ಅವರು ನಿನ್ನನ್ನು ಒಂದು ಕ್ಷಣವೂ ಮರೆಯಲಾರರು. ನೀನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದೀಯ. ಆದರೆ ಭಕ್ತರು ಸದಾ ನಿನ್ನನ್ನು ಸ್ಮರಿಸಿಕೊಳ್ಳುವುದರಿಂದ ನೀನು ಅದಕ್ಕೆ ಅನುಗುಣವಾಗಿ ಸ್ಪಂದಿಸುತ್ತೀಯೆ. ತಾಯಿಗೆ ಎಲ್ಲ ಮಕ್ಕಳಲ್ಲೂ ಪ್ರೀತಿ ಇದ್ದರೂ ಸಂಪೂರ್ಣವಾಗಿ ತನ್ನನ್ನೇ ಅವಲಂಬಿಸಿದ ಮಗುವನ್ನು ವಿಶೇಷ ರೀತಿಯಲ್ಲಿ ನೋಡಿಕೊಳ್ಳುತ್ತಾಳೆ. ಪ್ರೀತಿಯ ಕೃಷ್ಣ, ಪ್ರತಿಯೊಬ್ಬರ ಹೃದಯದಲ್ಲಿದ್ದು ನಿನ್ನ ಪರಿಶುದ್ಧ ಮನಸ್ಸಿನ ಭಕ್ತರಿಗೆ ನೀನು ಶುಭಕರ ಸನ್ನಿವೇಶಗಳನ್ನು ಸೃಷ್ಟಿಸುತ್ತೀ ಎಂದು ನನಗೆ ನಿಶ್ಚಯವಾಗಿ ತಿಳಿದಿದೆ. ಯುಧಿಷ್ಠಿರ ಮಹಾರಾಜನು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು, ಸರ್ವರ ಸ್ನೇಹಿತನೆಂದು ಹೊಗಳಿದನು. ಆದರೆ ಕೃಷ್ಣನು ಪಾಂಡವರಲ್ಲಿ ವಿಶೇಷ ಆಸಕ್ತಿ ವಹಿಸುತ್ತಿದ್ದುದರಿಂದ ಯುಧಿಷ್ಠಿರನು ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ನೀನು ನಮ್ಮ ವಿಷಯದಲ್ಲಿ ಇಷ್ಟು ಕರುಣೆ ಮತ್ತು ಕೃಪೆಗಳನ್ನು ತೋರಿಸುವಂತೆ ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವು ಯಾವ ಪುಣ್ಯದ ಕೆಲಸಗಳನ್ನು ಮಾಡಿದ್ದೇವೋ ನಮಗೆ ತಿಳಿಯದು. ನಿನ್ನನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಸದಾ ಧ್ಯಾನದಲ್ಲೇ ಮಗ್ನರಾಗಿರುವ ಮಹಾಯೋಗಿಗಳಿಗೂ ಇಂತಹ ಕೃಪೆಯನ್ನು ಪಡೆಯುವುದು ಕಷ್ಟ. ಸ್ವತಃ ನಿನ್ನಿಂದ ಅವರು ವಿಶೇಷ ಗಮನವನ್ನು ಗಳಿಸಿಕೊಳ್ಳಲಾರರು. ಇದು ನನಗೆ ಚೆನ್ನಾಗಿ ಗೊತ್ತು. ನೀನು ನಮ್ಮ ವಿಷಯದಲ್ಲಿ ಏಕೆ ಇಷ್ಟು ದಯ ತೋರಿಸುತ್ತೀ ಎಂದು ನಮಗೆ ತಿಳಿಯದು. ನಾವು ಯೋಗಿಗಳಲ್ಲ, ಪ್ರತಿಯಾಗಿ ಪ್ರಾಪಂಚಿಕ ಕಶ್ಮಲಗಳಿಗೆ ಅಂಟಿಕೊಂಡವರು. ನಾವು ರಾಜಕೀಯದಲ್ಲಿ ಮತ್ತು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿರುವ ಗೃಹಸ್ಥರು. ನೀನು ನಮ್ಮ ವಿಷಯದಲ್ಲಿ ಏಕೆ ಇಷ್ಟೊಂದು ಕೃಪೆ ಮಾಡುತ್ತೀ ಎಂದು ನನಗೆ ತಿಳಿಯದು. ಯುಧಿಷ್ಠಿರನ ಪ್ರಾರ್ಥನೆಯಂತೆ ಶ್ರೀಕೃಷ್ಣನು ಮಳೆಗಾಲದಲ್ಲಿ 4 ತಿಂಗಳ ಕಾಲ ಹಸ್ತಿನಾಪುರದಲ್ಲಿ ಇರಲು ಒಪ್ಪಿದನು. ಮಳೆಗಾಲದ 4 ತಿಂಗಳಿಗೆ ಚಾತುರ್ಮಾಸ್ಯ ಎಂದು ಹೆಸರು. ಸಾಮಾನ್ಯವಾಗಿ ಸಂಚಾರ ಮಾಡುವ ಪ್ರವಾಚಕರು, ಬ್ರಾಹ್ಮಣರು ಈ ಅವಧಿಯಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಕಟ್ಟುನಿಟ್ಟಾದ ತತ್ವಗಳಿಗೆ ಅನುಗುಣವಾಗಿ ವಾಸಿಸುತ್ತಾರೆ. ಶ್ರೀಕೃಷ್ಣನು ಎಲ್ಲ ನಿಯಂತ್ರಕ ತತ್ವಗಳನ್ನು ಮೀರಿದವನಾದರೂ ಪಾಂಡವರಲ್ಲಿನ ಪ್ರೀತಿಯಿಂದ ಹಸ್ತಿನಾಪುರದಲ್ಲಿ ಉಳಿಯಲು ಒಪ್ಪಿಕೊಂಡನು. ಕೃಷ್ಣನು ಹಸ್ತಿನಾಪುರದಲ್ಲಿ ನಿಂತ ಈ ಅವಕಾಶವನ್ನು ಬಳಸಿಕೊಂಡು ನಗರದ ಜನರೆಲ್ಲ ಅವನನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡರು. ಹೀಗೆ ಅವರು ಕೃಷ್ಣನನ್ನು ತಮ್ಮ ಕಣ್ಣುಗಳಿಂದ ನೋಡಿದ ಮಾತ್ರದಿಂದಲೇ ದಿವ್ಯಾನಂದದಲ್ಲಿ ಲೀನರಾದರು.
ಶ್ರೀಕೃಷ್ಣನು ಪಾಂಡವರೊಡನೆ ಇದ್ದಾಗ ಒಂದು ದಿನ ಅವನೂ ಅರ್ಜುನನು ಕಾಡಿಗೆ ಹೋಗಲು ಸಿದ್ಧರಾದರು. ಹನುಮಧ್ವಜವಿದ್ದ ರಥದಲ್ಲಿ ಕುಳಿತು ಇಬ್ಬರೂ ಹೊರಟರು. ಅರ್ಜುನನ ವಿಶೇಷ ರಥಕ್ಕೆ ಸದಾ ಹನುಮಂತನ ಚಿತ್ರವಿರುತ್ತದೆ. ಆದ್ದರಿಂದ ಅವನಿಗೆ ಕಪಿಧ್ವಜನೆಂದು ಹೆಸರು. ಕಾಡಿನಲ್ಲಿ ಅನೇಕ ಮಂದಿ ಋಷಿಗಳು ಪ್ರಾಜ್ಞರು ಇರುವುದರಿಂದ ಅಲ್ಲಿ ವಾಸ ಮಾಡಲು ಸಾಧ್ಯವಾಗುವಂತೆ ಕಾಡುಗಳನ್ನು ಶಾಂತ ಸ್ಥಿತಿಯಲ್ಲಿ ಇಡುವುದು ಕ್ಷತ್ರಿಯ ರಾಜರ ಕರ್ತವ್ಯವಾಗಿರುತ್ತದೆ. ಕೃಷ್ಣಾರ್ಜುನರಿಬ್ಬರೂ ಯಮುನಾ ನದಿಯ ತೀರಕ್ಕೆ ಹೋದರು. ಕೈಕಾಲುಗಳನ್ನು ತೊಳೆದುಕೊಂಡು ಯಮುನೆಯ ತಿಳಿ ನೀರನ್ನು ಕುಡಿದರು. ಆಗ ಅವರು ಅಲ್ಲಿ ವಿವಾಹ ವಯಸ್ಕಳಾದ ಸುಂದರ ತರುಣಿಯೊಬ್ಬಳು ಯಮುನಾ ನದಿಯ ತೀರದಲ್ಲಿ ನಡೆಯುತ್ತಿರುವುದನ್ನು ಕಂಡರು. ಶ್ರೀಕೃಷ್ಣನ ಅಪ್ಪಣೆಯಂತೆ ಅರ್ಜುನನು ಆ ಯುವತಿಯ ಬಳಿಗೆ ಹೋದನು. ಅರ್ಜುನನು ಆಕೆಯನ್ನು ಈ ರೀತಿ ಪ್ರಶ್ನಿಸಿದನು: ನೀನು ಯಾರೆಂದು ನಾನು ಕೇಳಬಹುದೇ? ನೀನೊಬ್ಬಳೇ ಇಲ್ಲಿ ಅಲೆದಾಡುತ್ತಿರುವುದನ್ನು ನೋಡಿ ನಮಗೆ ಆಶ್ಚರ್ಯವಾಗಿದೆ. ಇಲ್ಲಿಗೆ ಬರುವುದರಲ್ಲಿ ನಿನ್ನ ಉದ್ದೇಶವೇನು? ಆ ತರುಣಿಯು ಸಾಕ್ಷಾತ್ ಯಮುನಾ ನದಿಯೇ ಆಗಿದ್ದಳು. ಅವಳು ಈ ರೀತಿ ಉತ್ತರಿಸಿದಳು: ಮಾನ್ಯರೇ, ನಾನು ಸೂರ್ಯದೇವನ ಮಗಳು. ಪ್ರಭು ವಿಷ್ಣುವನ್ನು ಪತಿಯಾಗಿ ಪಡೆಯಬೇಕೆಂದು ಈಗ ವ್ರತಗಳನ್ನು ತಪಸ್ಸುಗಳನ್ನು ಆಚರಿಸುತ್ತಿದ್ದೇನೆ. ಅವನೇ ಪುರುಷೋತ್ತಮ ಎಂದೂ ನನ್ನ ಪತಿಯಾಗಲು ಅರ್ಹನಾದವನೆಂದೂ ನನ್ನ ತಿಳುವಳಿಕೆ. ನೀವು ಕೇಳಿರುವುದರಿಂದ ನನ್ನ ಅಪೇಕ್ಷೆಯನ್ನು ಹೇಳುತ್ತಿದ್ದೇನೆ. ಮಾನ್ಯರೇ, ನೀವು ಧೀರ ಅರ್ಜುನ ಎಂದು ನನಗೆ ಗೊತ್ತು. ಪ್ರಭು ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನೂ ನನ್ನ ಪತಿ ಎಂದು ನಾನು ಸ್ವೀಕರಿಸುವುದಿಲ್ಲ. ಏಕೆಂದರೆ ಎಲ್ಲ ಜೀವಿಗಳನ್ನು ರಕ್ಷಿಸುವವನು ಅವನೊಬ್ಬನೇ. ಬದ್ಧ ಜೀವಿಗಳಿಗೆ ಮುಕ್ತಿಯನ್ನು ಕೊಡುವವನೂ ಅವನೇ. ನನ್ನ ವಿಷಯದಲ್ಲಿ ಸುಪ್ರೀತನಾಗುವಂತೆ ನೀವು ವಿಷ್ಣುವನ್ನು ಪ್ರಾರ್ಥಿಸಿದರೆ ನಾನು ಕೃತಜ್ಞಳಾಗುತ್ತೇನೆ. ಅರ್ಜುನನು ಶ್ರೀಕೃಷ್ಣನ ಪರಮಭಕ್ತ. ಅವನು ಪ್ರಾರ್ಥನೆ ಮಾಡಿದರೆ ಶ್ರೀಕೃಷ್ಣನು ನಿರಾಕರಿಸುವುದಿಲ್ಲ ಎಂದು ತರುಣಿಗೆ ತಿಳಿದಿತ್ತು. ನೇರವಾಗಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡುವುದು ಒಮ್ಮೊಮ್ಮೆ ನಿಷ್ಫಲವಾಗಬಹುದು. ಆದರೆ ಅವನ ಭಕ್ತರ ಮೂಲಕ ಪ್ರಾರ್ಥನೆಯನ್ನು ಮಾಡಿದರೆ ಯಶಸ್ಸು ನಿಶ್ಚಯ. ಅವಳು ಅರ್ಜುನನಿಗೆ: ನನ್ನ ಹೆಸರು ಕಾಳಿಂದಿ. ನಾನು ಯಮುನಾ ನದಿಯ ನೀರಿನಲ್ಲಿ ವಾಸಿಸುತ್ತೇನೆ. ನನ್ನ ತಂದೆಯು ಯಮುನಾ ನದಿಯ ನೀರಿನೊಳಗೆ ನನಗಾಗಿ ಒಂದು ಮನೆಯನ್ನು ಕಟ್ಟುವ ಉಪಕಾರವನ್ನು ಮಾಡಿದನು. ಶ್ರೀಕೃಷ್ಣನನ್ನು ಕಾಣುವವರೆಗೆ ನಾನು ನೀರಿನಲ್ಲಿಯೇ ಇರುವುದಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ಎಲ್ಲರ ಹೃದಯಗಳಲ್ಲಿರುವ ಪರಮಾತ್ಮನಾಗಿ ಶ್ರೀಕೃಷ್ಣನಿಗೆ ಎಲ್ಲವೂ ತಿಳಿದಿದ್ದರೂ ಅರ್ಜುನನು ಯುವತಿಯ ಸಂದೇಶವನ್ನು ಅವನಿಗೆ ತಲುಪಿಸಿದನು. ಬೇರೆ ಚರ್ಚೆ ಇಲ್ಲದೆ ಶ್ರೀಕೃಷ್ಣನು ಕೂಡಲೇ ಕಾಳಿಂದಿಯನ್ನು ಸ್ವೀಕರಿಸಿದನು. ರಥದಲ್ಲಿ ಕುಳಿತುಕೊಳ್ಳುವಂತೆ ಅವಳಿಗೆ ಹೇಳಿದನು. ಅನಂತರ ಅವರೆಲ್ಲರೂ ಯುಧಿಷ್ಠಿರ ಮಹಾರಾಜನ ಬಳಿಗೆ ಹೋದರು. ಇದಾದ ನಂತರ ಸ್ವರ್ಗಲೋಕದ ಶಿಲ್ಪಿಯಾದ ಮಹಾಶಿಲ್ಪಿ ವಿಶ್ವಕರ್ಮನು ಆಯೋಜಿಸಲಿದ್ದ ಯೋಗ್ಯವಾದ ಮನೆಯ ನಿರ್ಮಾಣದಲ್ಲಿ ಸಹಾಯ ಮಾಡುವಂತೆ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕೇಳಿದನು. ಕೃಷ್ಣನು ವಿಶ್ವಕರ್ಮನನ್ನು ಕರೆದು ಯುಧಿಷ್ಠಿರ ಮಹಾರಾಜನ ಅಪೇಕ್ಷೆಯಂತೆ ಒಂದು ಅದ್ಭುತವಾದ ನಗರವನ್ನು ನಿರ್ಮಿಸುವಂತೆ ಹೇಳಿದನು. ನಗರವು ನಿರ್ಮಾಣವಾದ ನಂತರ ಇನ್ನಷ್ಟು ದಿನಗಳ ಕಾಲ ಅಲ್ಲೇ ಉಳಿಯುವಂತೆ ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನನ್ನು ಬೇಡಿಕೊಂಡನು. ಕೃಷ್ಣನು ಯುಧಿಷ್ಠಿರನ ಪ್ರಾರ್ಥನೆಯನ್ನು ಮನ್ನಿಸಿ ಬಹಳ ದಿನಗಳ ಕಾಲ ಅಲ್ಲೇ ಉಳಿದನು. ಈ ನಡುವೆ ಶ್ರೀಕೃಷ್ಣನು ಇಂದ್ರನಿಗೆ ಸೇರಿದ್ದ ಖಾಂಡವವನವನ್ನು ಅಗ್ನಿಗೆ ನೀಡುವ ಲೀಲೆಯಲ್ಲಿ ತೊಡಗಿದನು. ಖಾಂಡವವನದಲ್ಲಿ ಅನೇಕ ಬಗೆಯ ಮೂಲಿಕೆಗಳಿದ್ದವು. ತಾನು ಪುನಶ್ಚೈತನ್ಯಗೊಳ್ಳಲು ಅವುಗಳನ್ನೆಲ್ಲ ತಿನ್ನಲು ಅಗ್ನಿಯು ಬಯಸಿದ. ಆದರೆ ಅಗ್ನಿಯು ನೇರವಾಗಿ ಖಾಂಡವವನವನ್ನು ಮುಟ್ಟಲಿಲ್ಲ. ತನಗೆ ನೆರವಾಗುವಂತೆ ಶ್ರೀಕೃಷ್ಣನನ್ನು ಬೇಡಿದನು. ಅಗ್ನಿಯು ಅವನಿಗೆ ಹಿಂದೆ ಸುದರ್ಶನ ಚಕ್ರವನ್ನು ಕೊಟ್ಟಿದ್ದರಿಂದ ಕೃಷ್ಣನಿಗೆ ತನ್ನ ವಿಷಯದಲ್ಲಿ ಬಹಳ ಸಂತೋಷವಾಗಿದೆ ಎಂದು ಅಗ್ನಿಗೆ ತಿಳಿದಿತ್ತು. ಅಗ್ನಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಕೃಷ್ಣನು ಅರ್ಜುನನ ಸಾರಥಿಯಾದ. ಇಬ್ಬರೂ ಖಾಂಡವವನಕ್ಕೆ ಹೋದರು. ಅಗ್ನಿಯು ಖಾಂಡವವನವನ್ನು ಭಕ್ಷಿಸಿದ ನಂತರ ಅವನಿಗೆ ಬಹಳ ಸಂತೋಷವಾಯಿತು. ಈ ಬಾರಿ ಅವನು ಗಾಂಡೀವ ಎನ್ನುವ ಧನಸ್ಸನ್ನು, 4 ಬಿಳಿಯ ಕುದುರೆಗಳನ್ನು, ರಥವನ್ನು, ಅಕ್ಷಯವಾದ ಬತ್ತಳಿಕೆಯನ್ನು ಕೊಟ್ಟನು. ಆ ಬಾಣಗಳಿಗೆ ಎಷ್ಟು ಶಕ್ತಿ ಇತ್ತೆಂದರೆ ಅವುಗಳನ್ನು ಎದುರಿಸಲು ಯಾವ ಯೋಧನಿಗೂ ಸಾಧ್ಯವಾಗುತ್ತಿರಲಿಲ್ಲ. ಖಾಂಡವವನವು ಅಗ್ನಿದೇವತೆಗೆ ಆಹುತಿಯಾಗುತ್ತಿದ್ದಾಗ ಆ ವಿನಾಶಕರ ಅಗ್ನಿಯಿಂದ ಮಯ ಎನ್ನುವ ರಾಕ್ಷಸನನ್ನು ಅರ್ಜುನನು ಉಳಿಸಿದನು. ಈ ಕಾರಣದಿಂದ ಹಿಂದೆ ರಾಕ್ಷಸನಾಗಿದ್ದ ಮಯನು ಅರ್ಜುನನಿಗೆ ಆಪ್ತಮಿತ್ರನಾದನು. ಅರ್ಜುನನನ್ನು ಸಂತೋಷಪಡಿಸಲು ವಿಶ್ವಕರ್ಮನು ನಿರ್ಮಿಸಿದ್ದ ನಗರದೊಳಗೆ ಮಯನು ಒಂದು ಭವ್ಯ ಸಭಾಗೃಹವನ್ನು ನಿರ್ಮಿಸಿದನು. ಈ ಸಭಾಗೃಹವು ಜನರನ್ನು ಎಷ್ಟು ತಬ್ಬಿಬ್ಬುಗೊಳಿಸುತ್ತಿದ್ದವೆಂದರೆ ಆ ಭವನವನ್ನು ನೋಡಲು ಬಂದ ದುರ್ಯೋಧನನು ನೀರನ್ನು ನೆಲವೆಂದು, ನೆಲವನ್ನು ನೀರೆಂದು ಭ್ರಮಿಸಿದನು. ಹೀಗೆ ಪಾಂಡವರ ಶ್ರೀಮಂತಿಕೆಯಿಂದ ದುರ್ಯೋಧನನು ಅಪಮಾನಿತನಾಗಿ ಅವರ ಕಡುವೈರಿಯಾದನು. ಕೆಲವು ದಿನಗಳ ನಂತರ ಶ್ರೀಕೃಷ್ಣನು ದ್ವಾರಕೆಗೆ ಹಿಂದಿರುಗಲು ಯುಧಿಷ್ಠಿರನ ಅಪ್ಪಣೆಯನ್ನು ಬೇಡಿದನು. ಒಪ್ಪಿಗೆಯನ್ನು ಪಡೆದು ಅವನು ತನ್ನೊಡನೆ ಹಸ್ತಿನಾಪುರದಲ್ಲಿದ್ದ ಯಾದವರ ನಾಯಕ ಸಾತ್ಯಕಿಯೊಡನೆ ತನ್ನ ದೇಶಕ್ಕೆ ಹಿಂದಿರುಗಿದನು.
ಕಾಳಿಂದಿಯು ಶ್ರೀಕೃಷ್ಣನೊಡನೆ ದ್ವಾರಕೆಗೆ ಹಿಂದಿರುಗಿದಳು. ದ್ವಾರಕೆಯನ್ನು ತಲುಪಿದ ನಂತರ ಶ್ರೀಕೃಷ್ಣನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.